ಕೆರೆ ಸುತ್ತಮುತ್ತ ಎಲ್ಲ ಗಿಡ ಗಂಟೆಗೆ ಬೆಳ್ಕೊಂಡು ಎಲ್ಲ ಒಂಥರ ಮಲಿನ ಆಗ್ತಾಯಿದೆ. ಅಲ್ಲಿ ಇತರೆ ಬೇರೆ ಚಟುವಟಿಕೆಗಳು ನಡೀತವೆ ಗಿಡ ಗಂಟೆ ಬೆಳೆದಿರೋದ್ರಿಂದ ಅಂಥೇಳಿ ಅವನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿಗೆ ನಮ್ಮ ಅಧ್ಯಕ್ಷರು ಹೋಗಿ ಒಂದು ಸಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಬನ್ನಿ, ಏನಾಗ್ತಾಯಿದೆ ಏನಿದೆ ಏನು ಮಾಡ್ಬೋದು ಅಂತ ನೋಡ್ಕೊಂಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲಿ ಈಗ ಇವತ್ತು ನಮ್ಮ ತಂಡ ಜಲಮಂಡಳಿಯಿಂದ ನಾನು ಮುಖ್ಯ ಅಭಿಯಂತರ ಇದ್ದೀವಿ. ನಮ್ಮ ಇತರ ಸಹೋದ್ಯೋಗಿಗಳ ಜೊತೆಲಿ ಬಂದು ನಾವು ಇದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ವಿ. ಏನು ಮಾಡ್ಬೋದು ಅಂತ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಕ್ರಮ ತಗೊಳ್ತೀವಿ. ಮೊನ್ನೆ ಮನವಿ ಕೊಟ್ಟವ್ರೆ, ಕಲುಷಿತ ನೀರು ಬರ್ತಾ ಇದೆ ಫ್ಯಾಕ್ಟ್ರಿ. ನಿಮ್ಮ ಗಮನಕ್ಕೆ ಹಿಂದೆ ಏನಾದರೂ ಇದು ನಮಗೆ ಹಿಂದೆ ಗಮನಕ್ಕೂ ಬಂದಿತ್ತು. ಅದು ದೊಡ್ಡಬಳ್ಳಾಪುರದ ಹತ್ರ ಮಾತ್ರ ಎಲ್ಲ ಹರಿತಾ ಇದೆ ಅಂತ ಹೇಳಿದ್ರು. ಬಟ್ ದೊಡ್ಡಬಳ್ಳಾಪುರದಿಂದ ಬರ್ತಕ್ಕಂಥ ನೀರು ಈಗ ಇದು ನಮ್ಮ ಯಾವುದು ಹೆಸರುಘಟ್ಟ ಕೆರೆಗೆ ಬರ್ತವೆ. ಹಾಗೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೂ ಒಂದು ಇದನ್ನು ತಿಳಿಸಿದ್ವಿ. KDBನವ್ರಿಗೂ ಒಂದು ಮನವಿ ಕೊಟ್ಟಿರಲಿಲ್ಲ, ಅವ್ರಿಗೆ ಓವರಾಲಾಗಿ ಹೇಳಿದ್ವಿ. ಅವರು ಏನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಇದುವರೆಗೂ ಅದ್ರ ಬಗ್ಗೆ ಏನು ಕ್ರಮ ಆಗಿಲ್ಲ. ಮುಂದಿನ ದಿನಗಳಲ್ಲೂ ನಾವು KDBಗೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಒಂದು ರಿಕ್ವೆಷನ್ ಕೊಡ್ತೀವಿ. ಈ ಥರ ಈಗ ಕಲುಷಿತವಾಗ್ತಾ ಇರೋ ನೀರನ್ನು ಶುದ್ಧೀಕರಣ ಮಾಡಿಬಿಡೋದಕ್ಕೆ ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಅವರಿಗೆ ಒಂದು ಪತ್ರ